ಐ ಶುಡ್ ಸೇ ಎ ಟ್ರೂತ್, ನಾನು ಸತ್ಯ ಹೇಳಲೇಬೇಕು. ವಿ ಡೋಂಟ್ ಹ್ಯಾವ್ ದ ಟೈಮ್. ಈ ಲೋಕದಲ್ಲಿ ಬದುಕ್ತಾ ಇರುವಂತ ನಮ್ಮೆಲ್ಲರಿಗೂ ಕೂಡ ಈ ಸತ್ಯ ತಿಳ್ಕೊಳ್ಳೇಬೇಕು. ನಮಗೆ ಸಮಯ ಇಲ್ಲ. ಅಂದುಕೊಂಡಿರ್ಬೋದು ಕೆಲವು ಜನ, ನಾನು 100 ವರ್ಷ ಬದುಕ್ತೀನಂತ. ನಿನ್ನ ಎಷ್ಟು ವರ್ಷ ಬದುಕ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಅಂದ್ಕೊಂಡಿರ್ಬೋದು ಕೆಲವು ಜನ, ನಾನು ನಾಳೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಹೇಳಿ. ನಾಳೆ ಏನ್ ಆಗುತ್ತೋ ಅಂತ ನಿನಗೂ ನನಗೆ ಗೊತ್ತಿಲ್ಲ. ಇದ್ದ ಟೈಮಲ್ಲೇ ಸತ್ಯ ತಿಳ್ಕೊಳ್ಬೇಕು. ಆ ಸತ್ಯ ಏನಂದ್ರೆ, ಕರ್ತನಾಗಿರುವಂತ ಯೇಸು ನಿನಗೆ ಕೊಟ್ಟಂತ ರಕ್ಷಣೆಯನ್ನ ನೀನು ಕಾಪಾಡ್ಕೊಳ್ಬೇಕು. ನಿನಗೆ ಕೊಟ್ಟಂತ ನಿತ್ಯ ಜೀವವನ್ನ ನೀನು ಕಾಪಾಡ್ಕೊಳ್ಬೇಕು. ಆತನು ಉಚಿತವಾದಂತ ಒಂದು ಜೀವಿತ, ನಿತ್ಯ ಜೀವಂತ, ಉಚಿತವಾದಂತ ಕೃಪೆ. ಎಷ್ಟು ಜನಗಳು ಕೂಡ ನಾವು ಸತ್ಯ ತಿಳ್ಕೊಳ್ತಾ ಇಲ್ಲ. ಆ ಒಂದು ಭೋಗ ಪುರುಷನ್ ಬದುಕಿದ ಸಂತೋಷವಾಗಿ ಲೋಕದಲ್ಲಿ, ಆದರೆ ತನ್ನ ಆತ್ಮ ನಷ್ಟವಾಯಿತು. ತಾನು ಕಳ್ಕೊಂಡ ದೇವರನ್ನ ಯಥೇಚ್ಛವಾಗಿ ಲೋಕದಲ್ಲಿ ಬದುಕಿದ, ಆಡಂಬರವಾಗಿ ಬದುಕಿದ, ದೇವರ ಕಳ್ಕೊಂಡ. ಲಾಜರ್ ದೀನನಾಗಿದ್ರು ಕೂಡ ಅಬ್ರಹಾಮನ ಎದೆಗೆ ಆ ವ್ಯಕ್ತಿ ಇದ್ದಾನೆ. ಈ ಸತ್ಯ ನಮಗೆ ಗೊತ್ತಿದೆ. ಕ್ರೈಸ್ತರು ನಾವು ತಪ್ಪು ಮಾಡುವಂತದ್ದೇನೆಂದ್ರೆ, ತಿಳಿದರೂ ಮಾಡಲಾಗದೆ ಇರುವಂತದ್ದು. ಓಕೆ, we know the truth what Bible says, but we don't do. That is the fault we are committing, you know. ನಾವು ತಪ್ಪು ಮಾಡ್ತಾ ಇದ್ದೀವಿ. ಎಷ್ಟು ಸಾರಿ ದೇವರ ಆತ್ಮ ಮಾತಾಡ್ತಿರ್ತಾರೆ ಯವನಸ್ಥರ ಹತ್ರ, ಯವನಸ್ಥರೇ ನಡತೆ ಸರಿಪಡಿಸ್ಕೊಳ್ರಿ. ಬಟ್ ನಾವು ಕೇಳ್ತೀವ? ಕುಟುಂಬದಲ್ಲಿರುವಂತ ಗಂಡ ಹೆಂಡತಿಯ ನಡತೆ ಸರಿಪಡಿಸ್ಕೊಳ್ರಿ ನಾವು ಕೇಳ್ತೀವ? ಹಿರಿಯರಾಗಿ ಮನೆಯಲ್ಲಿದ್ದಂಥವರು ನಡತೆ ಸರಿಪಡಿಸ್ಕೊಳ್ರಿ, ಮಾದರಿ ಆಗ್ಬೇಕು ತಂದೆ ತಾಯಿಗಳಾದಂತ ಮಕ್ಕಳಿಗೆ, ಹಾಗೆ ಮೊಮ್ಮಕ್ಕಳಿಗೆ ಮಾತು ಕೇಳ್ತೀವ? ಇಲ್ಲ, ಸಮಯ ಇಲ್ಲ. ನಮಗಿರುವ ಸಮಯದಲ್ಲಿ ದೇವರ ಮಾತು ಕೇಳಬೇಕು.